Hi, my dear students. Lockdown ಐತಿ ಏನ್ ಮಾಡತ್ತೀರಿ? Here some interesting questions are there. Square root of 20 plus square root of 20 plus under root square root of 20 under root square root of 20 and so on infinity. And this one, this one, this one, this one. The difference ಏನೈತಿ? ಇಲ್ಲಿ ಡಿಫರೆನ್ಸ್ ಸೇಮ್ ಕ್ವಶನ್ ಬಟ್ ಇಲ್ಲಿ ಪ್ಲಸ್ ಐತಿ, ಸೇಮ್ ಕ್ವಶನ್ ಇಲ್ಲಿ ಮೈನಸ್ ಐತಿ. ಇದು ಸ್ವಲ್ಪ ಇದು ಸೇಮ್ ಟು ಸೇಮ್ ಕ್ವಶನ್, ಇಲ್ಲಿ ಮೈನಸ್ ಐತಿ. ಇದು ಸೇಮ್ ಕ್ವಶನ್ ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ. ಇಲ್ಲಿ ಇದು ಸೇಮ್ ಕ್ವಶನ್, ಡಿಫ್ರೆನ್ಸ್ ಏನಿದೆ? ಇಲ್ಲಿ ಇನ್ಫಿನಿಟಿ ಐತಿ, ಇಲ್ಲಿ ಸೋ ಆನ್ ಇನ್ಫಿನಿಟಿ ಇಲ್ಲ. ಇಲ್ಲಿ ಹಿಂದೆ ಇರ್ತಿದ್ದೆಲ್ಲ ಕ್ವಶನ್ಗೆ ಇನ್ಫಿನಿಟಿ ಐತಿ. ಓಕೆ, let us take first question. The question is square root of 20 plus square root of 20 plus square root of 20 and so on infinity. ಏನು ಮಾಡಬೇಕು ಈ ಕ್ವಶನ್ಗೆ? ಇದರ ಆನ್ಸರ್ ಇದೆಲ್ಲ ಸ್ಕ್ವೇರ್ ರೂಟ್ ಆಫ್ 20 ಮಾಡಿ, ಸ್ಕ್ವೇರ್ ರೂಟ್ ಆಫ್ 20 ಮಾಡಿ, ಸ್ಕ್ವೇರ್ ರೂಟ್ ಆಫ್ 20 ಮಾಡಿ ಅಪ್ ಟು ಸೋ ಆನ್ ಇನ್ಫಿನಿಟಿ ಐತಿ. ಎಷ್ಟಂತ ಮಾಡ್ಕೊತ ಹೋಗ್ತೀರಾ? ಸೋ ಆನ್ ಇನ್ಫಿನಿಟಿ ಅಂದ್ರೆ ಇನ್ಫಿನಿಟ್ ಅಂತ ಅದೇ ಎಷ್ಟಂತ ಮಾಡ್ಕೊತ ಹೋಗ್ತೀರಿ. ಸೊ ಜಸ್ಟ್ ಶಾರ್ಟ್ಕಟ್ ಟ್ರಿಕ್ಸ್ ಏನೈತಂದ್ರೆ 20 ಫ್ಯಾಕ್ಟರ್ಸ್ ಏನೇನು ಬರ್ತಾವ, ಫ್ಯಾಕ್ಟರ್ ಸಿಕ್ಕಾಪಟ್ಟೆ ಬರ್ತಾವ. ಬಟ್ ನಾ ಚೂಸ್ ಮಾಡುದೇ 10 2 20, ನೆಕ್ಸ್ಟ್ 20 1 20, ನೆಕ್ಸ್ಟ್ 4 5 20. ಎಸ್, ನಾ ಇದನ್ನೇ ಚೂಸ್ ಮಾಡಲ್ಲ, ಇದನ್ನೇ ಚೂಸ್ ಮಾಡಲ್ಲ, ಇದನ್ನ ಚೂಸ್ ಮಾಡ್ತೀನಿ. ಇದನ್ನ ಯಾಕೆ ಚೂಸ್ ಮಾಡ್ತೀನಿ? ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಟರ್ಮ್ ಈಸ್ 1. ಡಿಫ್ರೆನ್ಸ್ ಎಷ್ಟಿದೆ? 1 ಐತಿ. ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಟರ್ಮ್ಸ್ 1. ಸೊ ಐ ಚೂಸ್ ದಿಸ್ ಒನ್ ಬಿಕಾಸ್ 4 ಮತ್ತು 5 ನಡುಕ್ಕೆ ಏನೈತಿ? ಓನ್ಲಿ 1 ಡಿಫ್ರೆನ್ಸ್ ಐತಿ. 4 5 ಮಿಡ 1 ಡಿಫ್ರೆನ್ಸ್. ಬಟ್ ಇಲ್ಲಿ ನೋಡಿ ಡಿಫ್ರೆನ್ಸ್ ಎಷ್ಟು? 8 ಡಿಫ್ರೆನ್ಸ್ ಐತಿ. ಇಲ್ಲಿ ಡಿಫ್ರೆನ್ಸ್ 19 ಡಿಫ್ರೆನ್ಸ್ ಐತಿ. ಇಲ್ಲಿ ಓನ್ಲಿ 1 ಡಿಫ್ರೆನ್ಸ್ ಐತಿ. ಸೊ ನಾ ಏನು ಮಾಡ್ತೀನಿ? 4 5 ಜನ ಚೂಸ್ ಮಾಡ್ತೀನಿ. ಇದನ್ನ ಯಾಕೆ ಚೂಸ್ ಮಾಡಲ್ಲ, ಇದನ್ನ ಯಾಕೆ ಚೂಸ್ ಮಾಡ್ತೀನಿ? ಜಸ್ಟ್ ರಿಮೆಂಬರ್. ನೆಕ್ಸ್ಟ್ ಇದನ್ನ ಚೂಸ್ ಮಾಡಿದೆ, ನೆಕ್ಸ್ಟ್ ಏನು? ಓವರ್ ಆನ್ಸರ್ ಮುಗೀತು. ಇಲ್ಲಿ ಪ್ಲಸ್ ಇರೋ ಕಾರಣಕ್ಕೆ, ಇಲ್ಲಿ ಪ್ಲಸ್ ಇದ್ದಿದ್ದ ರೀಸನ್ನಿಗೆ ಆನ್ಸರ್ ಏನು? 5. ಇಲ್ಲಿ ಪ್ಲಸ್ ಐತಿ, ಸೊ ಐ ಚೂಸ್ ಹಿಯರ್ ಬಿಗ್ಗರ್ ವ್ಯಾಲ್ಯೂ, ದಟ್ ಈಸ್ 5. ಈ ಪ್ಲಸ್ ಇದ್ದಿದ್ದಕ್ಕೆ ನಾನು 5 ಚೂಸ್ ಮಾಡ್ತೀನಿ. ಸೇಮ್ ಕ್ವಶನ್ ಸೆಕೆಂಡ್ ಒನ್ ಸೇಮ್ ಟು ಸೇಮ್ ಐತಿ, ಬಟ್ ಇಲ್ಲಿ ಮೈನಸ್ ಐತಿ. ಸೇಮ್ ಟು ಸೇಮ್ ಕ್ವಶನ್, ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್. ಸೊ ಆನ್ ಇನ್ಫಿನಿಟಿ ಮೈನಸ್ ಐತಿ. ಸೇಮ್ ಟು ಸೇಮ್ 20 ಫ್ಯಾಕ್ಟರ್ಸ್ ತಕೋರಿ, 10 2 21 4 5 ತಕೋರಿ. ಬಟ್ ಇಲ್ಲಿ ಆನ್ಸರ್ ಏನಾಗ್ತೈತಿ? ಆನ್ಸರ್ ಏನಾಗ್ತೈತಿ? ಇಲ್ಲಿ 4 ಚೂಸ್ ಮಾಡ್ತೀನಿ. ಬಿಕಾಸ್ ಈ ಮೈನಸ್ ಇರೋ ಕಾರಣಕ್ಕೆ ನಾನು ಸ್ಮಾಲೆಸ್ಟ್ ವ್ಯಾಲ್ಯೂ ಚೂಸ್ ಮಾಡ್ತೀನಿ. ಪ್ಲಸ್ ಇದ್ದಿದ್ರೆ ಬಿಗ್ಗೆಸ್ಟ್ ವ್ಯಾಲ್ಯೂ ಚೂಸ್ ಮಾಡ್ತಿದ್ದೆ. ಪ್ಲಸ್ ಇದ್ರೆ ನಾ 5 ಚೂಸ್ ಮಾಡೀನಿ, ಮೈನಸ್ ಇದ್ದಿದ್ದಕ್ಕೆ ನಾ ಏನು ಮಾಡೀನಿ? 4 ಚೂಸ್ ಮಾಡೀನಿ. ಬಿಕಾಸ್ ಡಿಫ್ರೆನ್ಸ್ ಇಲ್ಲಿ 1 ಐತಿ. ಇದು 4 5 ಜನ ಚೂಸ್ ಮಾಡ್ತೀನಿ. ಇದನ್ನ ಯಾರು ಯಾಕೆ ಚೂಸ್ ಮಾಡಲ್ಲ ಆಲ್ರೆಡಿ ನಾ ಹೇಳಿದೆ. ಸೊ ಈ ಕ್ವಶನ್ ಈಗ ಆನ್ಸರ್ ಏನು? ಈ ಕ್ವಶನ್ ಈಗ ಆನ್ಸರ್ 5. ಈ ಕ್ವಶನ್ ಈಗ ಆನ್ಸರ್ 4. ವಿತಿನ್ 1 ಮಿನಿಟ್ ಟು ಸಾಕು. 1 ಮಿನಿಟು ಬೇಕಾಗಂಗಿಲ್ಲ ಇದಕ್ಕೆ. ಈ ಕ್ವಶನ್ ಸಾಲ್ವ್ ಮಾಡಿ 1 ನಿಮಿಷ ಬೇಕಾಗಿಲ್ಲ, ಅಷ್ಟರೊಳಗೆ ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಸೇಮ್ ಐ ಥಿಂಕ್ ನೀವು ಸಾಲ್ವ್ ಮಾಡ್ತೀರಿ ಇದನ್ನ. ಥರ್ಡ್ ಕ್ವಶನ್ ಏನೈತಿ? 12 ಐತಿ. 12 ಏನು ಚೂಸ್ ಮಾಡ್ಕೋತಿ? ಡೈರೆಕ್ಟ್ಲಿ 6 2 ಬೇಡ, ಬೇಕಾದ್ರೆ ಡಿಫ್ರೆನ್ಸ್ 1 ಬರಲ್ಲ. 3 4 12, 3 4 12. ಆನ್ಸರ್ ಅಂತೂ ಮುಗಿದೋಯ್ತು. ಇಲ್ಲಿ ಮೈನಸ್ ಇರೋ ಕಾರಣಕ್ಕೆ ನಾ ಏನು ಚೂಸ್ ಮಾಡ್ತೀನಿ? ಸ್ಮಾಲೆಸ್ಟ್ ವ್ಯಾಲ್ಯೂ ಚೂಸ್ ಮಾಡ್ತೀನಿ. ದೇರ್ ಫೋರ್ ಆನ್ಸರ್ ಇಸ್ 3. ಬಿಕಾಸ್ ಇಲ್ಲಿ ಮೈನಸ್ ಐತಿ, ಸೊ ನಾನು 3 ಚೂಸ್ ಮಾಡಿದ್ದೆ, ಮುಗಿತು ಆನ್ಸರ್. ಇಷ್ಟ ಎಕ್ಸಾಮ್ ಕ್ವಶನ್ ಕೊಟ್ರೆ ಇಷ್ಟೇ ನಮ್ಮ ಸೊಲ್ಯೂಷನ್. 3 4 ಮಾಡ್ತೀವಿ. ಸ್ಮಾಲೆಸ್ಟ್ ವ್ಯಾಲ್ಯೂ 3 ಐತಿ, 3 ಇಸ್ ದ ಆನ್ಸರ್. మీరు ಮೈನಸ್ ಇರೋ ಕಾರಣಕ್ಕೆ 3 ಪ್ಲಸ್ ಇದ್ರೆ 4 ಮತ್ತೆ. ಇದು ಎಡಿಷನ್ ಸಬ್ಟ್ರಾಕ್ಷನ್ ಈಗ ಆಯ್ತು. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ. ಮಲ್ಟಿಪ್ಲಿಕೇಶನ್ ಇದ್ರೆ ಸ್ವಲ್ಪ ಡಿಫಿಕಲ್ಟ್ ಅಲ್ಲ. ಸೊ ಇದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಕ್ವಶನ್.
ಸೊ ಆನ್ಸರ್ ಏನು ಬರ್ಬೋದು? ಆನ್ಸರ್ ಏನಿಲ್ಲ. ಈ ಕ್ವಶನಿಗೆ ಆನ್ಸರ್ 5 √5 ಐತಲ್ಲ, ಸೊ ಆನ್ ಇನ್ಫಿನಿಟಿ ಐತಲ್ಲ, ಇದರ ಆನ್ಸರ್ ಏನಿಲ್ಲ 5. ಓವರ್. ಸಪೋಸ್ ಇಲ್ಲಿ ಏನಾದ್ರು 3 ಇದ್ರೆ ಆನ್ಸರ್ ಈಸ್ 3. ಮುಗೀತು. ಇಲ್ಲಿ 5 ಇದ್ರೆ 5, 3 ಇದ್ರೆ 3, ಅಂದ್ರೆ ಸೇಮ್ ಟು ಸೇಮ್ ಟರ್ಮ್ ಇರ್ಬೇಕು. ಇಲ್ಲೆಲ್ಲ ಸೇಮ್ ಟರ್ಮ್ ಇರ್ಬೇಕು, ಮಲ್ಟಿಪ್ಲಿಕೇಶನ್ ಇರ್ಬೇಕು, ಸೊ ಆನ್ ಇನ್ಫಿನಿಟಿನ ಇರ್ಬೇಕು. ಅಂದಾಗಷ್ಟೇ ಈ ಆನ್ಸರ್ ಏನಾಗ್ತೈತಿ? ಸೇಮ್ ಟು ಸೇಮ್. 3 ಇದ್ರೆ 3, 5 ಇದ್ರೆ 5 ಬರ್ತೈತಿ. ಎಸ್, ಓಕೆ. ಸೊ ಇಲ್ಲಿ 3 ಬರ್ದಿದ್ದಲ್ಲ, ಇವಾಗ ಆನ್ಸರ್ ಏನಾಗ್ತೈತಿ? ಇದು 3 ಆಯ್ತು. ಇದೇನಪ್ಪ ಆನ್ಸರ್ ಇದು? 4 3 12, ಮೈನಸ್ ಇದ್ದಿದ್ದಕ್ಕೆ 3 ಆಯ್ತಲ್ಲ ಆನ್ಸರ್. ಎಸ್. ನೆಕ್ಸ್ಟ್ ಸೇಮ್ ಟು ಸೇಮ್. ಅಲ್ಲಿ 5 ಚೂಸ್ ಮಾಡಿದ್ದೆ, ಇಲ್ಲಿ 5 √5 5 ಐತಿ. ಇಲ್ಲಿ ಸೊ ಆನ್ ಇನ್ಫಿನಿಟಿ ಇಲ್ಲ, ಬಟ್ ಏನೈತಿ ಇಲ್ಲಿ 4 ಟರ್ಮ್ಸ್ ಕೊಟ್ಟಾನ. 1 2 3 4 1 2 3 4. Total how many terms are there? 4 terms are there. Total 4 terms are there. ಈ ಟೈಪ್ ಕ್ವಶನ್ ಈಗ ಏನ್ ಮಾಡ್ಬೇಕು? ಇಲ್ಲಿ ಸೊ ಆನ್ ಇನ್ಫಿನಿಟಿ ಇಲ್ಲ, ಇಲ್ಲಿ ಸೊ ಆನ್ ಇನ್ಫಿನಿಟಿ ಇತ್ತು. ಸೊ ಇಲ್ಲಿ 3 ಇದ್ರೆ 3, 5 ಇದ್ರೆ 5, 6 ಇದ್ರೆ 6, 7 ಇದ್ರೆ 7, ರೈಟ್. ಬಟ್ ಇಲ್ಲಿ ಸೊ ಆನ್ ಇನ್ಫಿನಿಟಿ ಇಲ್ಲ, ಸೊ ಇದು ಆನ್ಸರ್ ಚೇಂಜ್ ಆಗ್ತದೆ. ಕ್ವಶನ್ ನಂಬರ್ 5 ಅಲ್ಲ, √5 how many terms are there? 4 terms are there. √5. Total 4 terms are there. So ಇಲ್ಲೊಂದು ಫಾರ್ಮುಲಾ ಬೇಕಾಗ್ತೈತಿ. ಯಾವ ಫಾರ್ಮುಲಾ ಅಂದ್ರೆ x to the power 2 raised to n minus 1 divided by 2 to the power n. This is the formula. If you know this formula, this question is very easy. x to the power 2 raised to n minus 1 divided by 2 to the power n. Right. In the place of x, we have to write 5. In the place of x, we have to write 5. And this is the numerical term 2 as it is. In the place of n, n means number of terms. So in the place of n, we have to write number of terms. How many terms are there? 1 2 3 4. Therefore 2 to the power 4 minus 1 whole divided by 2 numerical terms. Therefore as it is, in the place of n, we have to write number of terms, that is 4. If we simplify this one, we get 5 to the power 2 raised to 4. 2 raised to 4 means 2 4 the 8 alla. 2 raised to 4 means 2 into 2 into 2 into 2. We have to multiply 4 times. 2 raised to 4 means 2 to the 4, 4 to the 8, 8 to the 16. Add 4 4 8 8 16. 2 to the 4, 4 to the 8, 8 to the 16. 2 raised to power 4 is equal to 16, and this minus 1 as it is divided by 2 to the power 4, 16. 5 to the power 16 minus 1, 15 divided by 16. Therefore, this is the answer. This is the answer. 5 to the power 15 by 16. This is the answer. Interesting? Yes. ಈ ಕ್ವಶನ್ ಆಯ್ತು. ನೀವು ಇಲ್ಲೊಂದು ಕ್ವಶನ್ ಕೇಳ್ಬೋದು. ಇಲ್ಲಿ 20 ಐತಿ, 4 4 5 20 ತಗೊಂಡ್ರಿ, ಡಿಫ್ರೆನ್ಸ್ 1 ಬಂತು. ಓಕೆ, ಡಿಫ್ರೆನ್ಸ್ 1 ಬಂತು. ಇಲ್ಲಿ 12 ಇತ್ತು, 3 4 12 ತಗೊಂಡಿವಿ, 3 4 12 ತಗೊಂಡಿವಿ. ಇಲ್ಲಿ ಡಿಫ್ರೆನ್ಸ್ 1 ಇತ್ತು. ಓಕೆ, ರೈಟ್. ಬಟ್ ನಾ ಸಪೋಸ್ ಇಲ್ಲಿ ಏನೋ 7 ಚೂಸ್ ಮಾಡ್ಕೊಂಡೆ ಅಂದ್ರೆ, ಇಲ್ಲಿ 7 √7 ಪ್ಲಸ್ √7 ಪ್ಲಸ್ √7 ಚೂಸ್ ಮಾಡ್ಕೊಂಡ್ರೆ 7ಗೆ ನೀವು ಬೇಕಾದ ನಂಬರ್, ಬೇಕಾದ ಫ್ಯಾಕ್ಟರ್ಸ್ ಚೂಸ್ ಮಾಡ್ರಿ, ಅಲ್ಲಿ ಡಿಫ್ರೆನ್ಸ್ 1 ಬರಂಗಿಲ್ಲ. ಅಲ್ಲಿ ಭಾಳ ಅಂದ್ರೆ 7 1 7, 1 7 7, ಬಿಕಾಸ್ ದಿಸ್ ಇಸ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಮೀನ್ಸ್ ಇಟ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಆ್ಯಂಡ್ 1. ಅಂದ್ರೆ ಅದೇ ನಂಬರಿಂದ ಡಿವೈಡ್ ಆಗ್ತೈತಿ, ಅದನ್ನ ಬಿಟ್ಟು 1 ನಂಬರಿಂದ ಡಿವೈಡ್ ಆಗ್ತೈತಿ. 1 ಮತ್ತು ಅದೇ ನಂಬರಿಂದ ಡಿವೈಡ್ ಆಗ್ತೈತಿ. 7 1 1 7 ಅಷ್ಟೇ ಬರ್ತೈತಿ. ಇಲ್ಲಿ ಡಿಫ್ರೆನ್ಸ್ 1 ಬರಂಗಿಲ್ಲ. ಸೊ ಏನು ಮಾಡ್ಬೇಕು?
I will explain in next video. Thank you.